ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ನಾಳೆಯಿಂದ ಆಪರೇಷನ್ ಕಮಲ ಪಕ್ಕಾನ. ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಸರ್ಕಾರಕ್ಕೆ ಸಂಕಟ ಫಿಕ್ಸ. ಆಪರೇಷನ್ ಕಮಲದ ಹಿಂಟ್ ಕೊಟ್ರ ರಮೇಶ್ ಜಾರಕಿಹೊಳಿ. ನಾಳೆಯಿಂದಲೇ ಕಾರ್ಯಾಚರಣೆ, ರಿಸಲ್ಟ್ ಮುನ್ನವೇ ಖೆಡ್ಡ. ಫೀಲ್ಡ್ಗಿಳಿದ್ರ ಬಿಎಸ್ವೈ, ಬಿಜೆಪಿ ಬಲೆಗೆ 20 ಶಾಸಕರು. ಇದೇ ಹೊತ್ತಿನ ವಿಶೇಷ, ಹಳೆ ಪೇಷಂಟ್, ಹೊಸ ಆಪರೇಷನ್. ಇನ್ನೇನು ಕರ್ನಾಟಕದಲ್ಲಿ ಮತದಾನ ಮುಗಿತಾ ಇದೆ. ಹಾಗಂತ ಸಿಎಂ ಸೇರಿದಂತೆ ಯಾವ ಮೈತ್ರಿ ಮುಖಂಡರು ರೆಸ್ಟ್ ಮಾಡೋ ಹಾಗೆ ಇಲ್ಲ. ಯಾಕೆ ಗೊತ್ತಾ? ಎಲೆಕ್ಷನ್ ಮುಗಿತು, ರಿಸಲ್ಟ್ ಬಂದ ಮೇಲೆ ನೋಡ್ಕೊಳ್ಳೋಣ ಅಂತ ಏನಾದ್ರೂ ಯಾಮಾರಿದ್ರೆ ಮುಗೀತು ಕಥೆ. ರಿಸಲ್ಟ್ ಬರ್ತಾ ಇದ್ದ ಹಾಗೆ ಮೈತ್ರಿ ಗವರ್ಮೆಂಟ್ ನ ಖೇಲ್ ಖತಮ್ ಆಗಿರುತ್ತೆ. ಹಾಗಾಗಿ ಎಲೆಕ್ಷನ್ ಮುಗಿದ್ರೂ ಮೈತ್ರಿ ಮುಖಂಡರಿಗೆ ಟೆನ್ಷನ್ ತೀರೋ ಹಾಗೆ ಕಾಣ್ತಿಲ್ಲ. ಯಾಕಂದ್ರೆ ಒಂದು ಕಡೆ ಬಿಎಸ್ವೈ ನನ್ನ ಬಳಿ 20 ಶಾಸಕರಿದ್ದಾರೆ ಅಂದಿದ್ರೆ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋಕೆ ಹೊರಟಿದ್ದಾರೆ. ಬಿಜೆಪಿ ಮತ್ತೆ ಹಳೆ ಪೇಷಂಟ್ಗೆ ಹೊಸ ಆಪರೇಷನ್ ಮಾಡೋಕೆ ಹೊರಟಿದೆ. ನಾಳೆ ಎಲೆಕ್ಷನ್ ಮುಗಿದ ಕೂಡಲೇ ಆಪರೇಷನ್ ಕಮಲಕ್ಕೆ ರಣಮುಹೂರ್ತ. ರಿಸಲ್ಟ್ ಮುನ್ನವೇ ಸರ್ಕಾರ ಕೆಡವಲು ಖೆಡ್ಡ, ಆ ಬಂಡಾಯಗಾರನಿಗೆ ಸುಪಾರಿ. ಏಪ್ರಿಲ್ 24ರಿಂದಲೇ ಕಾರ್ಯಾಚರಣೆ. ಫೀಲ್ಡ್ಗಿಳಿದ್ರ ಬಿಎಸ್ವೈ, ಬಲೆಗೆ 20 ಶಾಸಕರು. ಅಮಿತ್ ಶಾ ಸೀಕ್ರೆಟ್ ಮೀಟಿಂಗ್, ಖತಮ್ ಕರೋ, ಖಡಕ್ ಫರ್ಮಾನು. ಮತ್ತೆ ರಾಜಕೀಯ ರಾಮಾಯಣ, ಮತ್ತೆ ಮಹಾಭಾರತ. ಇದು ಪಾರ್ಟ್ 5. ಇನ್ನೇನು ಮಂಗಳವಾರ ಇಷ್ಟೊತ್ತಿಗೆಲ್ಲ ಕರ್ನಾಟಕದ ಕುರುಕ್ಷೇತ್ರ ಮುಗಿದಿರುತ್ತೆ. ಆದ್ರೆ ಹೊಸ ವಿಷಯ ಏನಪ್ಪಾ ಅಂದ್ರೆ, ರಾಮಾಯಣ ಮಹಾಭಾರತ ಶುರುವಾಗಲಿದೆ. ಯುದ್ಧ ನಡೆಯುತ್ತೋ, ಯುದ್ಧ ನಡೆದ್ರೂ ಸೋಲಾಗುತ್ತೋ, ಅಥವಾ ಸಂಧಾನವೇ ಆಗುತ್ತೋ, ಇಲ್ಲ ವೈರಿಗಳು ಖತಮ್ ಆಗ್ತಾರೋ, ಇವೆಲ್ಲ ಪಕ್ಕಾ ಹೇಳೋಕೆ ಆಗದೆ ಹೋದ್ರು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಬಿಟ್ಟಿ ರಾಮಾಯಣ ಮಹಾಭಾರತದ ಮೆಗಾ ಸೀರಿಯಲ್ ಶೋ ಆರಂಭ ಆಗೋದು ಮಾತ್ರ ಮಿಸ್ಸೇ ಇಲ್ಲ ನೋಡಿ. ಎಸ್, ಸದ್ಯ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಮತ್ತೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ರಣ ಮುಹೂರ್ತ ಫಿಕ್ಸ್ ಮಾಡಿದ್ಯಂತೆ. ಈಗಾಗಲೇ ಹಲವಾರು ಬಾರಿ ಸರ್ಕಾರ ಕೆಡವೋಕ್ ಹೋಗಿ ಮುಖಭಂಗ ಅನುಭವಿಸಿರೋದು ಜನ ಮರ್ತೇ ಇಲ್ಲ. ಆಗಲೇ ಮತ್ತೆ ಮರಳಿ ಯತ್ನವ ಮಾಡು, ಬಿಡಬೇಡ ಅಂತ ಅಗೈನ್ ಅಂಡ್ ಅಗೈನ್ ಮೈತ್ರಿ ಸರ್ಕಾರಕ್ಕೆ ಖೆಡ್ಡ ತೋಡೋಕೆ ಎಲ್ರೂ ಕೂಡ ಸಜ್ಜಾಗಿದ್ದಾರೆ. ಎಲೆಕ್ಷನ್ ಮುಗಿತಲ್ಲ, ಇನ್ನೇನ್ ಬೇರೆ ವಿಷಯ ಸಿಕ್ಕಿಲ್ಲ ಅಂತ ಆಪರೇಷನ್ ಭೂತದ ಕತೆ ಹೇಳ್ತಾವ್ರೆ ಅಂತ ಮಾತ್ರ ತಿಳ್ಕೊಳ್ಬೇಡಿ. ನಾವೇನೇ ಹೇಳಿದ್ರು ಅದಕ್ಕೊಂದು ಲೆಕ್ಕಾಚಾರವಂತೂ ಪಕ್ಕಾ ಇರುತ್ತೆ. ಇನ್ನು ವೋಟಿಂಗ್ ಡೇಟೇ ಶುರುವಾಗಿಲ್ಲ. ಆಗಲೇ ಶ್ರೀರಾಮುಲು ಮತ್ತು ಬಿಎಸ್ವೈ ಎಲ್ಲ ಈ ಎಲೆಕ್ಷನ್ ಮುಗಿಯೋ ಗಂಟ ಅಷ್ಟೇ ಈ ಮೈತ್ರಿ ಸರ್ಕಾರ. ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಅವರೇ ಭವಿಷ್ಯ ನುಡಿದಿದ್ರಲ್ಲ. ಹಂಗಾಗಿ ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಈ ಭಾಗದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋತಿದ್ದಾರೆ. ಈ ಭಾಗದಿಂದ ಕೂಡ ಸೋತ ನಂತರ ಎಲ್ಲೋ ಒಂದು ಕಡೆ ಮತ್ತೆ ಪುನಃ ಬಾದಾಮಿಗೆ ಬಂದು ನಿಂತರು. ಬಾದಾಮಿಯಲ್ಲೂ ಕೂಡ ನನ್ನ ಎದುರುಗಡೆ ಗೆದ್ದಿರೋದು ಸುಮಾರಾಗಿ 1600-1700 ಓಟದಿಂದ ಮಾತ್ರ ಗೆದ್ದಿದ್ದಾರೆ. ಗೆದ್ದ ನಂತರ ಆ ಭಾಗದಲ್ಲಿದ್ದಂಥ ಜನರು, ಸರ್ಕಾರ ಬಂದ ನಂತರ ಕೂಡ ಆ ಭಾಗದಲ್ಲಿದ್ದಂಥ ಜನರು ಇವತ್ತು ಕೂಡ ಎದಕ್ಕೋಸ್ಕರವಾಗಿ ಈ ಮನುಷ್ಯನ ಗೆಲ್ಲಿಸ್ಕೊಂಡಿವಿ, ಎದಕ್ಕೋಸ್ಕರವಾಗಿ ಸರ್ಕಾರ ಬಂದಿದಪ್ಪ, ನಮ್ಮ ಯಾವುದೇ ಕೊಟ್ಟ ಮಾತುಗಳನ್ನು ಯಾವುದು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನೋಂಥದ್ದು ಆ ಭಾಗದಲ್ಲಿದ್ದಂಥ ಜನರು ನೋವನ್ನು ಪಡಿತಾ ಇದಾರ. ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಜನರು ಕೂಡ ಇವತ್ತು ನೋವನ್ನು ಪಡಿತಾ ಇದಾರೆ. ಹಾವಿನ ದೇಶ 12 ವರ್ಷ ಅಂತ ಅಂದಂಗೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಸೇಡು ತೀರಿಸುವ ಸಲುವಾಗಿ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಸ್ವತಃ ಸಿದ್ದರಾಮಯ್ಯರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ JDSನ ಈ ಹೊಂದಾಣಿಕೆ ಸಂಬಂಧಗಳು ಬಹಳ ದಿನ ಉಳಿಯೋದಿಲ್ಲ. ಸಿದ್ದರಾಮಯ್ಯನವರು ಏನೇ ಹೇಳಿದ್ರು ಸಹ ಸಂಬಂಧ ಹದಗೆಡೋದಿದೆ. ಮುಖಂಡರು ಒಂದಾದರೂ ಸಹ ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯ ಸ್ಫೋಟಗೊಳ್ತಾ ಇದೆ. 20ಕ್ಕೂ ಹೆಚ್ಚು ಜನ ಶಾಸಕರು ಈಗಾಗಲೇ ಕುಮಾರಸ್ವಾಮಿ ಮುಖ್ಯಮಂತ್ರಿಯಿಂದ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಸಹ ನಾಳೆ ಇಲ್ಲ ನಾಡಿದ್ದು ನಡೆಯುವಂಥ ಲೋಕಸಭಾ ಚುನಾವಣೆ ಮೇಲೆ ನನ್ನ ಪ್ರಕಾರ ಒಂದು 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ನವರು ಹೊರಬರ್ಬೋದು ಅಥವಾ ಅವ್ರು ತಿರುಗಿ ಬಿಡ್ಬೋದು. ನೀವೇ ಕೇಳಿಸ್ಕೊಂಡ್ರಲ್ಲ ಸ್ವಾಮಿ, ಆಯ್ತಪ್ಪ, ಈ ವಿಷಯವನ್ನ ಪಕ್ಕಕ್ಕಿಡೋಣ. ನಮ್ ಬಿಜೆಪಿಯ BL ಸಂತೋಷ್ ಏನ್ ಹೇಳಿದ್ರು ಅನ್ನೋದನ್ನ ನೀವೇ ಕೇಳ್ಬಿಡಿ. ಕೊಪ್ಪಳದಲ್ಲಿ ಇಡೀ ಭವಿಷ್ಯ ಅಡ್ಕೊಂಡಿದ್ದಾರೆ. ಆ ಭವಿಷ್ಯ ಇರ್ಬೇಕಾ? ದೇಶಕ್ಕೊಳ್ಳೋದಲ್ಲ ಇರೋದದು, ಅವ್ರು ಇರ್ಲಿ, ಆದ್ರೆ ರಾಜಕೀಯ ಭವಿಷ್ಯ ಇರ್ಬೇಕಾ? ಇರಬಾರ್ದು. ಕೊಪ್ಪಳದಲ್ಲಿ ಸೋಲ್ತಿದ್ರೆ ಮಾತ್ರ ಅವ್ರಿಗೆ ಜೀವಮಾನದ ಪಾಠ ಬರೋದು. ಸೋಲಿಸ್ತೀರಾ ಅಂತಲೇ ಈ ಸ್ಕೀಮ್ ಜಾರಿಗೆ ತರೋಣ. ಒಂದೋಟಿಗೆ ನೇರ ಗವರ್ಮೆಂಟ್ ಎಲ್ಲಿ, ಇನ್ನೊಂದು ಇಂಡೈರೆಕ್ಟ್ ಗವರ್ಮೆಂಟ್ ಎಲ್ಲಿ ಮಾಡೋಣ, ಸವಾಲ್ ಸ್ವೀಕರಿಸೋಣ. ಕೇಳಿದ್ರಲ್ಲಪ್ಪ,
ಅಲ್ಲಿಗೆ ಬಿಜೆಪಿ ಅವರೆಲ್ಲ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಸರ್ಕಾರ ಬೀಳಿಸೋ ಕೆಲಸದಲ್ಲಿ ಬ್ಯುಸಿ ಆಗೋ ವಿಷಯನ ಅವರಾಗಿಯೇ ಬಾಯ್ಬಿಟ್ಟಿದ್ದಾರಲ್ಲ. ಅಲ್ಲಿಗೆ ಎಲೆಕ್ಷನ್ ಮುಗಿಯುತ್ತೆ, ಆಪರೇಷನ್ ಶುರುವಾಗುತ್ತೆ. ಮತ್ತೆ ಮೈತ್ರಿ ಸರ್ಕಾರಕ್ಕೆ ಆಪರೇಷನ್ ಭೂತ ಕಾಡುತ್ತೆ. ಅವರು ಬಿಡಲ್ಲ, ಇವರು ಬಿಟ್ಟು ಹೋಗಲ್ಲ. ಇವರುಗಳ ಮಧ್ಯೆ ಜನ ಉದ್ಧಾರ ಆಗಲ್ಲ. ಸರ್ಕಾರದ ಕೆಲಸಗಳಂತೂ ನಡೆಯೋದೇ ಇಲ್ಲ. ಫಲಿತಾಂಶಕ್ಕೂ ಮುನ್ನ ಸರ್ಕಾರಕ್ಕೆ ಖೆಡ್ಡ. ಆಪರೇಷನ್ಗೆ ರೆಡಿಯಾಗಿದೆ ಸಾಹುಕಾರನ ಅಡ್ಡ. ಈ ಬಾರಿ ರಿಸಲ್ಟ್ ಬರ್ಲಿ ಅಂತ ಬಿಜೆಪಿ ಅವರು ಕಾದು ಕೂರೋಕೆ ತಯಾರಿಲ್ವಂತೆ. ಹಾಗಾಗಿ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಸರ್ಕಾರಕ್ಕೆ ಖೆಡ್ಡ ತೋಡೋ ಕಾರ್ಯಾಚರಣೆಯಲ್ಲಿ ಬ್ಯುಸಿ ಆಗ್ತಿದ್ದಾರಂತೆ. ಇದಷ್ಟೇ ಅಲ್ಲ, ಈಗಾಗಲೇ ಕಸರತ್ತನ್ನ ಶುರುವಿಟ್ಕೊಂಡಿದ್ದಾರೆ. ಆ ಸಾಹುಕಾರನಿಗೆ ಆಗಲೇ ಸುಪಾರಿನೂ ಕೊಟ್ಟಿದ್ದಾಗಿದ್ಯಂತೆ. ಆ ಸಾಹುಕಾರನ ಅಡ್ಡದಲ್ಲೇ ಎಲ್ಲಾ ಪ್ಲಾನ್ ರೆಡಿ ಆಗ್ತಿದ್ಯಂತೆ. ಈ ಬಾರಿ ಮಿಸ್ ಆಗೋ ಚಾನ್ಸೇ ಇಲ್ಲ ಅಂತವ್ರೆ. ಇಲ್ಲ, ದೂರ ಇಲ್ಲ. ನಾವು ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕದನೆ, ಕಾಂಗ್ರೆಸ್ ತೆಗದನೆ. ಕಾಂಗ್ರೆಸ್ ರಾಜೀನಾಮೆ ಕೊಟ್ಟರೆ ಮುಂದಿನ ನಿರ್ಧಾರ ಮಾಡ್ತೀನಿ. ಜವಾಬ್ದಾರಿ ಅಂತ ಜವಾಬ್ದಾರಿ. ರಮೇಶ್ ಜಾರಕಿಹೊಳಿ 5 ಶಾಸಕರೋದನ್ನ ನನಗೆ ಜವಾಬ್ದಾರಿ ಬರ್ತದೆ. ನಾವು ಯಾವಾಗ ನಾನು ಪಕ್ಷ ವಿರೋಧ ಮಾಡ್ತೇನೆ ನನಗೆ ರಾಜೀನಾಮೆ ಕೊಟ್ಟು ಮಾಡ್ಬೇಕಾದ್ರೆ ನನಗೆ ಕತ್ಲಾ ಕೂತ್ ಕಲ್ವಿ ಅಂತ ಗಂಡಗಣ ಅಲ್ಲ. ನಾವು ಓಪನ್ ಮಾಡೋ ಗಂಡಸಂದ್ರು ಸುಳ್ಳ ಹತಾಶ ಮಾಡುವಂಥ ಜನಕ್ಕೆ ಮುಂದಿನ ಉತ್ತರ ಕೊಡ್ತೇನೆ. ಈ ಸದ್ಯ ಬೇಡ. ಈ ನಿಮ್ಗೊಂದು ವಿಷಯ ಗೊತ್ತಿರಲಿ, ಹೀಗೆ ಸುಪಾರಿ ಕೊಟ್ಟಿರುವುದು ಬೇರ್ಯಾರಿಗೂ ಅಲ್ಲ, ಕೈ ಮುಖಂಡನಿಗೆ. ಈಗಾಗಲೇ ಒಂದು ಕಾಲು ಇಲ್ಲಿ ಮತ್ತೊಂದು ಕಾಲು ಅಲ್ಲಿ ಅಂತಿಟ್ಟಿರುವಂತಹ ಆ ಬಂಡಾಯಗಾರನಿಗೆ ಸುಪಾರಿ ಕೊಟ್ಟವ್ರೆ. ಕಳೆದ ಬಾರಿಯೂ ಈತನಿಗೆ ಸುಪಾರಿ ಕೊಟ್ಟು ಕೈ ಸುಟ್ಕೊಂಡ್ರು. ಈಗ ಮತ್ತೆ ಅವರಿಗೆ ಸುಪಾರಿ ಕೊಟ್ಟವ್ರೆ. ಇದಷ್ಟೇ ಅಲ್ಲ, ನಾನೆಲ್ಲೂ ಹೋಗಲ್ಲ ಅಂತ ಬರೆದು ಕೊಟ್ಟಿರುವಂತಹ ಆ ಬಂಡಾಯಗಾರ ಈಗಾಗಲೇ ಬಿಜೆಪಿ ಪರ ಕ್ಯಾಂಪೇನ್ ಮಾಡ್ತಿದ್ದಾರೆ. ಹಾಗಾಗಿ ಈ ಬಾರಿ ಆ ಬಂಡಾಯಕೋರ ನಮ್ಮ ಜೊತೆ ಇಲ್ಲದ ಕಾರಣ ಮೈತ್ರಿ ಸರ್ಕಾರಕ್ಕೆ ಖೆಡ್ಡ ತೋಡೋದು ಪಕ್ಕ ಅಂತ ಆ ಸಾಹುಕಾರನ ತಮ್ಮನೇ ವಿಷಯವನ್ನ ಬಾಯ್ಬಿಟ್ಟಿದ್ದಾರೆ. ನಿಜ, ನಿನ್ನೆ ಅವರೆಲ್ಲ ಕಾರ್ಯಕ್ರಮ ಹೇಳಿದ್ ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಅದಕ್ಕಿಂತ ಮುಂಚೆ ಕೂಡ ಅವ್ರು ಹೇಳಿದ್ರು, ನಿನ್ನೆ ಎಲ್ಲರಿಗೂ ಅಂತಿಮವಾಗಿ ಅವ್ರು ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಕೂಡ 4 ದಿನಗಳಿಂದ ಹೇಳ್ತಾನೆ ಇದ್ರು. ಮತ್ತು ಇಡೀ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಕೂಡ ಬಿಜೆಪಿ ಪರವಾಗಿ ಹೇಳಿದ್ದಾರೆ. ಅದರಲ್ಲಿ ಏನು ಹೊಸದೇನಿಲ್ಲ. ಅದನ್ನು ನಾವು ನಿರೀಕ್ಷೆ ಅಂತ ಮಾಡಿದ್ದೀವಿ ಹಿಂಗಾಗ್ತದೆ ಅಂತ. ಈಗಾಗಲೇ ಒಬ್ಬ ಸೋದರ ಹಾಳು ಮಾಡಿದ್ದಾರೆ, ಇನ್ನೊಬ್ಬ ಸೋದರ ಹಾಳು ಮಾಡಕ್ಕೆ ಕೊಡೋದಿಲ್ಲ. ಲಕ್ಕಣ ಜಾರಕಿಹೊಳಿ MLA ಅವರು ಎಲ್ಲ ತೆಗೆಸಿದ್ದದನ್ನು ಇಲ್ಲ ಮಾಡೋದಪ್ಪ. ನಾವು ಮಾಡೋದು ನನಗೆ ನೋಡ್ರಿ, ರಾಜ್ಯ ಲೀಡರ್ ನಂಗೆ ಭಾಳ ಲಕ್ಕಣ ನಿಲ್ಲೋದಾರೆ, ಭಾಳ ಕೇತದ ನಂಗೆ ನಿಲ್ಲಕ್ಕೆ. ಅವ್ರಿಗೆ ಒಂದಕ್ಕೆ ಇದ್ರಲ್ಲ ನಾವು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ನಿಲ್ಬೋದು. ನಮ್ಮ ಲಕ್ಕಣ ಜಾರಕಿಹೊಳಿ ಶಾಸಕ ಹಾಕಂದ್ರೆ ಅದು ನೋಡಿದ್ರೆ ಚರ್ಚೆ ಮಾಡ್ಕೊಂಡು ಯಾವ ಪಕ್ಷ ನಿಲ್ತಾನೆ ವಿಚಾರ ಮಾಡ್ಕೊಂಡು ಡಿಸಿಷನ್ ತೋತಾನೆ. ಲಕ್ಕಣ ಜಾರಕಿಹೊಳಿ ಅವರು MLA ಆಗೋದ್ರೆ ನಾನು ಸ್ವಾಗತ ಮಾಡ್ತೀನಿ. ಯಾವ ತ್ಯಾಗಕ್ಕೂ ಸಿದ್ಧ ಆದ್ರೆ ಅಂತ ರಮೇಶ್ ಜಾರಕಿಹೊಳಿ ನೋಡೋಣ ಸರ್. ಈಗೈತಿ ನಮ್ಮದು ಈಗ ಲೋಕಸಭಾ ಚುನಾವಣೆ ನಡೆದಿದೆ. ಅದು ಮುಂದಿನ ದಿನಮಾಲೆಲ್ಲ ನಮ್ಮ ಸಹೋದರ ಕುರಿತು ಚರ್ಚೆ ಮಾಡ್ತೀವಿ. ಈಗ ನಮ್ಮದೇನು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಮ್ಮ ಮತದಾರ ಬೆಂಬಲಿಸ್ಬೇಕಂತ ನಾವು ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಿದ್ದೀವಿ. ಅದು ರಮೇಶನ ಎಷ್ಟು ಹೆಣ್ಮಕ್ಳು ನಾವು ಏನು ನೋಡಿಲ್ಲ, ನಾವು ನೋಡಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ. ನಾ ಕತ್ಲಲ್ಲಿ ಕುಂತು ಕಲ್ವಸಿ ಅಲ್ಲ ಅದ್ರ ಬಗ್ಗೆ ನಾವು ಏನೂ ಮಾತಾಡೋಲ್ಲ ಸರ್. ಈಗ ನಮ್ದು ಒಂದೇ ಪ್ರಚಾರ ಅಂದರೆ ಕಾಂಗ್ರೆಸ್ ಬಗ್ಗೆ ಮತ ಹಾಕಿ ಅಂತ ಮತಯಾಚನೆ ಮಾಡ್ತಾಯಿದ್ವಿ. ನಾವು ಒಂದು ಜನರಿಗೆ ಮತ ಬಗ್ಗೆ ಹೇಳ್ತಾ ಇದ್ವಿ. ನಿಮಗೆ ಯಾವ ಪಾರ್ಟಿಯಲ್ಲಿ ಇದ್ರೂ ಕೂಡ ನಿಮ್ಮ ರಮೇಶ್ ಜಾರಕಿಹೊಳಿ ಸಪೋರ್ಟ್ ಮಾಡ್ತಾರಂತೆ. ನೋಡು ಸರ್, ಮುಂದಿನ ದಿನ ನೋಡಿ ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈಗ ಅದನ್ನು ನಮ್ಮ ಸಾಧನವ್ರು ಗೆಲ್ಲಿಸಬೇಕು. ನಮ್ಮ ಗೋಕಾಕ್ ಮತಕ್ಷೇತ್ರದಲ್ಲಿ ನಾವು ಹೆಚ್ಚಿಗೆ ಕಾಂಗ್ರೆಸ್ ಮತ ಕೊಡಿಸ್ಬೇಕಂತೇಳಿ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಸಚಿವರು ಹೇಳಿದ್ದಾರೆ. ರಮೇಶನವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರು, ಸ್ವಲ್ಪ ಏನೋ ಅಸಮಾಧಾನಾಗಿ ಅವರು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ. ನೋಡೋಣ, ಎಲ್ಲ ಸರಿ ಆಗುತ್ತೆ, ನೋಡೋಣ, ಎಲ್ಲ ದೇವ್ರ ಮ್ಯಾಗ ಬಿಡೋಣದ. ಇಲ್ಲಿಗೆ ನಿಮ್ಗೆ ಆ ಬಂಡುಕೋರ ಸಾಹುಕೋರ ಮೈತ್ರಿ ಸರ್ಕಾರದ ಪಾಲಿನ ವಿಲನ್ ಯಾರು ಅಂತ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಎಸ್, ರಮೇಶ್ ಜಾರಕಿಹೊಳಿ ಇವತ್ತಿಗೂ ಮೈತ್ರಿ ಸರ್ಕಾರಕ್ಕೆ ಕಂಟಕವಾಗಿ ಕಾಡ್ತಿದ್ದಾರೆ. ಬಿಜೆಪಿ ಅವರಿಗೂ ಈ ರಮೇಶ್ ಜಾರಕಿಹೊಳಿಯೇ ಆಸರೆ. ಈ ಸಾಹುಕಾರನನ್ನ ನಂಬಿಯೇ ಈಗ ಮತ್ತೆ ಆಪರೇಷನ್ ಕಮಲಕ್ಕೆ ಮುಂದಾಗವ್ರೆ. ಎಲೆಕ್ಷನ್ ಕಳೆಯಲ್ಲಿ ಮೈತ್ರಿ ಸರ್ಕಾರಕ್ಕೊಂದು ಗತಿ ಕಾಣಿಸ್ತೀನಿ ಅಂತ ಕಾದು ಕೂತವರಂತೆ ರಮೇಶ್ ಜಾರಕಿಹೊಳಿ. ಲೋಕಸಭಾ ಚುನಾವಣೆ, ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು. ಅವ್ರು ಟಿಕೆಟ್ ವಂಚಿತರು, ವಂಚಿತ ಬಂಡಾಯಿದ್ರು. ಬಂದ ತಕ್ಷಣ ಯಡಿಯೂರಪ್ಪ 5 ತಾಸು ಬಂದು ಶಮನ ಮಾಡು ಕೆಲಸಕ್ಕೆ ಹಚ್ಚರು. ಹಂಗೆ ನಮ್ಮ ಪಕ್ಷದ ಆಗಿಲ್ಲ ಅಂತ ಇದು ಈ ಮಟ್ಟಕ್ಕೆ ಬಂದರು. ಇಷ್ಟೇ ನಮ್ಮ ಕಾಂಗ್ರೆಸ್ ಇನ್ನು ಈವರೆಗೆ ನನಗೆ ಯಾರು ಮಾತಾಡಿಲ್ಲ.
ಈ ಕ್ಷಣದವರೆಗೆ ನನಗೆ ಯಾರು ನಾನು ಪಕ್ಷ ಮಾಡಿ ಏನು ಕೇಳಿಲ್ಲ. ಒಂದು ನಾನು ಪಕ್ಷದಾಗದನ. ಈಗ ನಾನು ರಾಜೀನಾಮೆ ಕೊಟ್ಟಿದ್ರೆ ನಾನು ಬೇರೆ ಪಕ್ಷ ವಿಚಾರ ಮಾಡ್ತಾರೆ. ಹಾಗಾಗಿ ನೋಡಿ, ಪಾಪ ಮೈತ್ರಿ ನಾಯಕರಿಗೆ ಎಲೆಕ್ಷನ್ ಮುಗಿದ್ರೂ ಟೆನ್ಷನ್ ತಪ್ಪಿದ್ದಲ್ಲ. ಇಷ್ಟು ದಿನ ಅಭ್ಯರ್ಥಿಗಳ ಗೆಲುವಿಗೆ ಕಸರತ್ತು ನಡೆಸಿದವರು ಈಗ ಮತ್ತೆ ಸರ್ಕಾರ ಉಳಿಸಿಕೊಳ್ಳೋಕೆ ಸರ್ಕಸ್ ಮಾಡಬೇಕಿದೆ. ಒಟ್ನಲ್ಲಿ ಅದ್ಯಾವ ಘಳಿಗೆಯಲ್ಲಿ ಈ ನಾಯಕರು ಜಂಟಿಯಾಗಿ ಮೈತ್ರಿ ಸರ್ಕಾರ ರಚಿಸಿದ್ರೋ ಏನೋ. ತಿಂಗಳಾದ್ರೆ ಸಾಕು ಈ ಆಪರೇಷನ್ ಭೂತವನ್ನ ಬಡಿದೋಡಿಸಬೇಕಾಗಿದೆ. ಮೊದಲೇ ಹೇಳ್ದಂತೆ ಅವರು ಬಿಡಲ್ಲ, ಇವರು ಬಿಟ್ಟು ಹೋಗಲ್ಲ. ಲೋಕಸಭಾ ಚುನಾವಣೆ, ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು. ಅವ್ರು ಟಿಕೆಟ್ ವಂಚಿತರು, ವಂಚಿತ ಬಂಡಾಯಿದ್ರು. ಬಂದ ತಕ್ಷಣ ಯಡಿಯೂರಪ್ಪ 5 ತಾಸು ಬಂದು ಶಮನ ಮಾಡು ಕೆಲಸಕ್ಕೆ ಹಚ್ಚರು. ಹಂಗೆ ನಮ್ಮ ಪಕ್ಷದ ಆಗಿಲ್ಲ ಅಂತ ಇದು ಈ ಮಟ್ಟಕ್ಕೆ ಬಂದರು. ಇಷ್ಟೇ ನಮ್ಮ ಕಾಂಗ್ರೆಸ್ ಇನ್ನು ಈವರೆಗೆ ನನಗೆ ಯಾರು ಮಾತಾಡಿಲ್ಲ. ಈ ಕ್ಷಣದವರೆಗೆ ನನಗೆ ಯಾರು ನಾನು ಪಕ್ಷ ಮಾಡಿ ಏನು ಕೇಳಿಲ್ಲ. ಒಂದು ನಾನು ಪಕ್ಷದಾಗದನ. ಈಗ ನಾನು ರಾಜೀನಾಮೆ ಕೊಟ್ಟಿದ್ರೆ ನಾನು ಬೇರೆ ಪಕ್ಷ ವಿಚಾರ ಮಾಡ್ತಾರೆ. ಒಂದು ವಿಚಾರ ಏನಂತಂದ್ರೆ ಮೂಲ ಕಾಂಗ್ರೆಸ್ಸಿಗರನ್ನೆಲ್ಲ ಹೊರಗಾಕೋ ಪ್ರಯತ್ನ ಆಗ್ತಾ ಇದೆ. ನೋಡ್ರಿ, 99ರಲ್ಲಿ SM ಕೃಷ್ಣಮ್ಮ ಅವರು ತಪ್ಪು ಮಾಡಿದಕ್ಕೆ ದಳದಾರನೇನು ನಾವು ಪಕ್ಷದಾಗ ನಾವು ತೊಗೊಂಡಿಲ್ಲ. ಅಲ್ಲಿಂದ ಪಕ್ಷದ ಇತಿಹಾಸ ಸ್ವಲ್ಪ ಪಕ್ಷದಲ್ಲಿ ಗೊಂದಲ ಚಾಲು ಆಯಿತು. ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಪಕ್ಷ, ಗುಂಪುಗಾರಿಕೆ ಜಾತಿ ಇರಲಿಲ್ಲ. 99 ನಂತರ ನಮ್ಮ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಾಲು ಆಯಿತು. ಆದರೆ ಇವತ್ತಿನ ಕೈ ಮೀರಿ ಹೋಗಿದೆ. ಕೈ ಮೀರೋದು ನಾವು ರಾಜೀನಾಮೆ ಕೊಡ್ತಂತ ಹೇಳಿದಿಲ್ಲ. ಯಾವಾಗ ಕೊಡ್ತಾನೆ ಅದು ನಿರ್ಧಾರ ತಗೋದಷ್ಟೇ. ರಾಜೀನಾಮೆ ಕೊಡೋದು ನಕ್ಕಿನ ಹರ್ಷ ನಾ ಏನು ಹೇಳೋದಲ್ಲ, ಹೇಳಕ್ಕೆ ಬರೋದಿಲ್ಲ. ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕರು ಕಾಂಗ್ರೆಸ್ ವಿರುದ್ಧ ಹೇಳಕ್ಕೆ ಬರೋಲ್ಲ. ಕಾಂಗ್ರೆಸ್ದಾಗ ಹೇಳಿದ್ರು ಅವ್ರು ತಿರುಗಿ ವಿಚಾರ ಮಾಡೋದು. ನಂಗೆ ಅನ್ಯಾಯ ಆದದ್ದು ನೋಡಿ ನಮ್ಮ ಜನ ಬೆಂಡದ. ನಾ ಯಾರಿಗೇನು ಹೇಳಿಲ್ಲ. ಸುಳ್ಳ ಹತಾಶ ಭಾವನೆಯಿಂದ ಮಾತಾಡ್ತಾರೆ. ಇನ್ನು ಈ ಬಾರಿಯ ಆಪರೇಷನ್ ಕಮಲಕ್ಕೆ ಮುಹೂರ್ತ ಇಟ್ಟು ಹೋಗಿರೋದಾದ್ರೂ ಯಾರು ಗೊತ್ತಾ? ಅದು ಬೇರ್ಯಾರೂ ಅಲ್ಲ, ಅಮಿತ್ ಶಾ. ತಾವೇ ಖುದ್ದು ಹುಬ್ಬಳ್ಳಿಗೆ ಬಂದು 20 ಮಂದಿ ಕೈ ಶಾಸಕರ ಭೇಟಿ ಮಾಡಿ ಟೀಮ್ ಕೂಡ ರೆಡಿ ಮಾಡಿ ಖತಮ್ ಕರೋ ಅಂತ ಖಡಕ್ ಫರ್ಮಾನ್ ಹೊರಡಿಸಿ ಹೋಗಿದ್ದಾರೆ ಎನ್ನಲಾಗ್ತಿದೆ. ಹಾಗಾಗಿ ಈ ಬಾರಿ ಟಾರ್ಗೆಟ್ ಮಿಸ್ಸೇ ಇಲ್ಲ ಅನ್ನೋ ಮಾತು ಬಿಜೆಪಿ ಪಾಳೆಯದಲ್ಲಿ ಕೇಳಿ ಬರ್ತಿದೆ. ಅಬ್ಬ, ಎಲೆಕ್ಷನ್ ಮುಗಿತಲ್ಲಪ್ಪ ಅಂತ ಈಗ ಮೈತ್ರಿ ನಾಯಕರು ಉಸಿರು ಬಿಡೋ ಹಾಗಿಲ್ಲ ನೋಡಿ. ಯಾಕಂದ್ರೆ ಎಲೆಕ್ಷನ್ ಮುಗಿತಾ ಇದ್ದಾಗೆ ಸರ್ಕಾರ ಬೀಳಿಸೋಕೆ ಆ 20 ಶಾಸಕರು ಸಾಹುಕಾರನ ಜೊತೆ ಟೈಅಪ್ ಆಗವ್ರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮಿತ್ ಶಾ ಖತಮ್ ಕರೋ ಅಂತ ಫರ್ಮಾನು ಬೇರೆ ಹೊರಡಿಸಿ ಹೋಗಿದ್ದಾರಂತೆ. ಈಗ ಮೈತ್ರಿ ನಾಯಕರಿಗೆ ಸರ್ಕಾರ ಉಳಿಸಿಕೊಳ್ಳೋದೇ ಒಂದು ಮಹಾ ಟೆನ್ಷನ್. ಮುಗಿತು ಎಲೆಕ್ಷನ್ ಟೆನ್ಷನ್, ಶುರುವಾಯಿತು ವಿರೋಧಿಗಳ ಆಪರೇಷನ್. ಎಸ್, ಎಲೆಕ್ಷನ್ ಮುಗಿತು ಅಂತ ಯಾರು ಈಗ ಸುಮ್ಮನೆ ಕೂರೋ ಹಾಗಿಲ್ಲ. ಬಿಜೆಪಿಗೆ ಈಗಾಗಲೇ ಅಮಿತ್ ಶಾ ಟಾಸ್ಕ್ ಕೊಟ್ಟು ಹೋಗಿದ್ದಾರೆ. ರಿಸಲ್ಟ್ ಒಳಗೆ ಟಾರ್ಗೆಟ್ ರೀಚ್ ಮಾಡಿಕೊಂಡು ಸರ್ಕಾರ ರಚಿಸೋದಕ್ಕೆ ರೆಡಿಯಾಗಿ ಅಂತ ಹೇಳಿ ಹೋಗಿದ್ದಾರಂತೆ. ಹಾಗಾಗಿ ಈಗಾಗಲೇ ಗುಪ್ತಾಗಿ ಆಪರೇಷನ್ಗೆ ಇಳಿದಿದ್ದಾರೆ. ಅದರಲ್ಲೂ ಸಾಹುಕಾರ ರಮೇಶ್ ಜಾರಕಿಹೊಳಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗಿದ್ದು ಈಗಾಗಲೇ ಮತ್ತೆ ಕೈ ಮತ್ತು JDS ಶಾಸಕರನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಮಂಗಳವಾರ ಎಲೆಕ್ಷನ್ ಒಂದು ಮುಗಿಲಿ ಅಂತ ಕಾಯ್ತಾ ಇದ್ದಾರೆ. ಹುಬ್ಬಳ್ಳಿಗೆ ಬಂದಿದ್ದ ಅಮಿತ್ ಶಾ ಖಾಸಗಿ ಹೋಟೆಲ್ನಲ್ಲಿ ರಮೇಶ್ ಜಾರಕಿಹೊಳಿಯನ್ನ ಭೇಟಿ ಮಾಡಿ ಆಪರೇಷನ್ಗೆ ಬೇಕಿರೋ ರೋಗಿಗಳನ್ನ ಸೆಲೆಕ್ಟ್ ಮಾಡಿದಾರಂತೆ. ಅಷ್ಟೇ ಅಲ್ಲ, ರಿಸಲ್ಟ್ ಒಳಗೆ ಟಾರ್ಗೆಟ್ ರೀಚ್ ಮಾಡಿ ವಿಷಯ ಮುಟ್ಟಿಸೋದಕ್ಕೆ ಹೇಳಿದ್ದಾರಂತೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಸದ್ಯ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರಂತೆ. ಇದರ ಜೊತೆಗೆ ಕೈ ಮತ್ತು ದಳದ ಶಾಸಕರನ್ನ ಸೆಳೆಯೋದಕ್ಕೆ ಮುಂದಾಗಿದ್ದಾರಂತೆ. ನೋಡ್ರಿ, ಅದೆಲ್ಲ ಕೂಡ ಈಗದಂಥ ವಾತಾವರಣದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಮಗನ ಗೆಲ್ಲಿಸ್ಕೋಬೇಕಂದೇಳಿ ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ಹೊರಗಡೆ ಬರಲಿಕ್ಕೆ ಆಗಲಿಲ್ಲ. ಅಲ್ಲಿ ಕಟ್ಟಾಕಿಬಿಟ್ಟಿದ್ರು ಸುಮಲತಾ ಅವರು. ಹಂಗಾಗಿ ಮಾಜಿ ಪ್ರಧಾನಮಂತ್ರಿಗಳಂಥ ದೇವೇಗೌಡರು ತುಮಕೂರಲ್ಲಿ ಗೆಲ್ಲಬೇಕಾದ್ರೂ ಕೂಡ ಭಾಳಷ್ಟು ಹರಸಾಹಸನ ಮಾಡಬೇಕಾಯ್ತು. ಅಲ್ಲಿ ಕೂಡ ಭಾಳಷ್ಟು ಪ್ರಾಬ್ಲಮ್ ಇಲ್ಲಿದೆ. ಮಂಡ್ಯದಲ್ಲಿ ಅವರೇ ಕುಟುಂಬಸ್ಥರು ಎಲ್ಲರೂ ನಿಂತಿರೋ ಕಾರಣ ಜನರು ಏನಪ್ಪ ಇವರೇ ಕುಟುಂಬಸ್ಥರ, ಇವರೇ ತಂದೆ ಮಕ್ಕಳಿರಬೇಕು, ಮೊಮ್ಮಕ್ಕಳಿರಬೇಕು, ಸೊಸೆಂದ್ರಿರಬೇಕು ಅನ್ನೋಂಥ ನೋವು ಇದೆ. ಆ ನೋವಲ್ಲಿ ಎಲ್ಲ ಒಂದು ಕಡೆ ಇವತ್ತಿದ್ದಂಥ ಪರಿಸ್ಥಿತಿಯಲ್ಲಿ JDS ಪಕ್ಷದ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ತುಂಬ ಇದೆ. ಭಾಳಷ್ಟು ಅಸಮಾಧಾನ ಇದೆ. ಇವತ್ತು ಕಾಂಗ್ರೆಸ್ JDS ಒಂದಾಗಿದ್ದರು ಕೂಡ ಬೆಂಗಳೂರಲ್ಲಿ ಅವರು ಫ್ರೆಂಡ್ಶಿಪ್ ಆಗಿದ್ರು ಕೂಡ ಈ ಭಾಗಕ್ಕೆ ಬಂದಂಥ ಟೈಮಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹೋದಂಥ ಟೈಮಲ್ಲಿ ಯಾರು ಕೂಡ ಅವ್ರು ದೋಷಿ ಆಗೋಕ್ಕೆ ರೆಡಿ ಇಲ್ಲ. ಹಂಗಾಗಿ ಅವ್ರು ದೂರ ಇರೋ ಕಾರಣ ಎಲ್ಲರೂ ಕೂಡ ಅಸಮಾಧಾನಗೊಂಡಿರೋ ಕಾರಣ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ನೆನ್ಪಿಟ್ಕೊಳ್ರಿ, ದೊಡ್ಡ ಬದಲಾವಣೆ. 108, 112, ಆಮೇಲೆ 120. ಫೈನಲಿ ಮೈತ್ರಿ ಸರ್ಕಾರಕ್ಕೆ ತರ್ತಾರೆ ಕುತ್ತು. ಬಿಜೆಪಿಯ ಲೆಕ್ಕಾಚಾರ. ಮಂಗಳವಾರ ಎಲೆಕ್ಷನ್ ಮುಗಿತಿದ್ದ ಹಾಗೆ ರಮೇಶ್ ಜಾರಕಿಹೊಳಿ ತಮ್ಮೊಟ್ಟಿಗೆ ಮತ್ತೊಬ್ಬ ಬೆಳಗಾವಿಯ ಕೈ ಶಾಸಕರನ್ನ ಬಿಜೆಪಿ ಕಡೆ ಸೆಳೆಯುವ ಕಸರತ್ತು ನಡೆಸಲಿದ್ದಾರಂತೆ.
ಇದರ ಜೊತೆಗೆ ಹಾವೇರಿ, ಬಳ್ಳಾರಿ ಶಾಸಕರನ್ನು ಸೆಳೆಯುವ ಪ್ರಯತ್ನ ಮಾಡಲಿದ್ದಾರಂತೆ. ಇನ್ನು ಪಕ್ಷೇತರ ಶಾಸಕರ ಬೆಂಬಲ ಈಗಾಗಲೇ ಬಿಜೆಪಿಗೆ ಸಿಕ್ಕಿದೆ. ಜೆಡಿಎಸ್ ಬುಟ್ಟಿಗೂ ಕೈ ಹಾಕಿರುವ ಜಾರಕಿಹೊಳಿ ಅಲ್ಲಿಂದಲೂ ಇಬ್ಬರು ಶಾಸಕರನ್ನ ಸೆಳೆಯುವ ಪ್ರಯತ್ನದಲ್ಲಿದ್ದಾರೆ. ಹೇಗಾದರೂ ಮಾಡಿ ಬಿಜೆಪಿ ಬೆಂಬಲ 112ಕ್ಕೆ ಏರಿಸಿಕೊಂಡ್ರೆ ಉಳಿದಂಗೆ 20 ತಲುಪೋದಕ್ಕೆ ಕಷ್ಟ ಆಗೋಲ್ಲ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಒಂದು ವೇಳೆ ಶಾಸಕರನ್ನ ಅಮಾನತು ಮಾಡಿದರೂ ಅಷ್ಟರಲ್ಲಿ ಬಿಜೆಪಿಯವರೇ ಸ್ಪೀಕರ್ ಆದರೆ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡ್ಕೋಬಹುದು ಅನ್ನೋದು ಮತ್ತೊಂದು ಲೆಕ್ಕಾಚಾರ. ಇದೆಲ್ಲದರ ಜೊತೆಯಲ್ಲಿ ಉತ್ತರ ಕರ್ನಾಟಕದ ಲಿಂಗಾಯತ ಶಾಸಕರು ಕೂಡ ಬಿಎಸ್ವೈಗೆ ಬೆಂಬಲ ನೀಡೋದಾಗಿ ಹೇಳಿದ್ದಾರಂತೆ. ಕಳೆದ ಬಾರಿಯೇ ಬೆಂಬಲ ನೀಡಿದ್ರು, ಆದರೆ ಬಿಎಸ್ವೈ ಆಡಿಯೋ ಪ್ರಕರಣ ಬಟಾ ಬಯಲಾದ ಪರಿಣಾಮ ಲಿಂಗಾಯತ ಶಾಸಕರು ಸೈಲೆಂಟ್ ಆದರಂತೆ. ಈ ಬಾರಿ ಬಿಜೆಪಿಯ ಸಂಖ್ಯೆ 112 ತಲುಪಿದರೆ ಲಿಂಗಾಯತ ಶಾಸಕರೆಲ್ಲ ಬಿಜೆಪಿ ಬೆಂಬಲಕ್ಕೆ ನಿಲ್ಲೋದು ಪಕ್ಕಾ ಅನ್ನೋ ಮಾತು ಕೇಳಿ ಬರ್ತಿದೆ. ಬಟ್ ಅವರು ಇವತ್ತು ಯಾವ ನಿರ್ಧಾರ ತೆಗೆದುಕೊಂಡ್ರು ನನಗಂತೂ ಗೊತ್ತಿಲ್ಲ. ಬಟ್ ಕೇವಲ ಅದು ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನನ್ನ ಸಂಪರ್ಕ ಅಂದರೆ ಸ್ನೇಹಿತನವಾಗಿ ನಮಗೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಅವರು ಇಲ್ಲ ಅತೃಪ್ತ ಶಾಸಕರ ಗುಂಪಲ್ಲಿ ನಾನು ಇದ್ದೇ ಇಲ್ಲಲ್ಲ, ಯಾವತ್ತಿದ್ದೆ. ನಾನು ಬೇರೆ ಕಾರಣಗಳಿಂದ ನಮ್ಮ ಸ್ವಂತ ಅಲ್ಲ ಪಕ್ಷದ ಜೊತೆ ಅಂತಲ್ಲ, ನಾವು ಬೇರೆ ಬೇರೆ ಕಾರಣಕ್ಕೆ ಮುಂಬೈಗೆ ಹೋಗಿ ಬರ್ತಾ ಇರ್ತೀನಿ. ನನಗೆ ಮಾಹಿತಿ ಇದೆ ಅವರು ಬಿಜೆಪಿಗೆ ಹೋಗಲ್ಲ ಅನ್ನುವಂಥ ಮಾಹಿತಿ ಇದೆ ನನಗಿರೋಂಥ ಕೆಲವು ಆಂತರಿಕ ತೊಂದರೆಗಳು ಏನಾದರೂ ಅಲ್ಲಿ ಬ್ರದರ್ಸ್ ಅಲ್ಲಿ ಈಗಾಗಲೇ ಕೂಡ ಬೆಳಗಾಂ ಜಿಲ್ಲೆಯ ವಿಚಾರದಲ್ಲಿ ಇವತ್ತು ನಮ್ಮ ಪಕ್ಷದ ಮಂತ್ರಿಗಳು ಇವತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಅವ್ರಿಗೇನೋ ತೊಂದರೆ ಆಗಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಸ್ಪಷ್ಟವಾಗಿ ನನಗಂತೂ ಯಾವುದೇ ಮಾಹಿತಿ ಇಲ್ಲ. ಖಂಡಿತವಾಗಿ ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದೀನಿ. ನಾವು ಅವ್ರನ್ನ ಮನವೊಲಿಸ್ಲಿಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷವನ್ನು ಬಿಟ್ಟು ಹೋಗಬಾರ್ದು ಅಂತೇಳಿ ವಿಚಾರವನ್ನು ನಾನು ಹೇಳ್ತೀನಿ. ಇಷ್ಟೆಲ್ಲ ವಿಷಯಗಳು ತೆರೆಮನೆಯಲ್ಲಿ ನಡೀತಿರೋದು ನೋಡಿದ್ರೆ ಅಲ್ಲಿಗೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ರಾಮಾಯಣ, ಮಹಾಭಾರತ ಎಲ್ಲ ಶುರುವಾಗೋ ಲಕ್ಷಣಗಳು ಕಾಣುತ್ತಿವೆ. ಬಿಜೆಪಿ ಮತ್ತೆ ಆಪರೇಷನ್ ಭೂತವನ್ನ ನಿಲ್ಲಿಸಿ ಮೈತ್ರಿ ಸರ್ಕಾರವನ್ನ ನಡುಗೋ ಹಾಗೆ ಮಾಡ್ತಿದೆ. ಅದರಲ್ಲೂ ಈ ಬಾರಿಯಂತೂ ಆಪರೇಷನ್ ಕಮಲ ಪಾರ್ಟ್ 5 ಹ್ಯಾಪಿ ಎಂಡಿಂಗ್ ಎನ್ನಲಾಗ್ತಾ ಇದೆ. ನಿಜಕ್ಕೂ ಆಪರೇಷನ್ ಪಾರ್ಟ್ 5ನ ಕ್ಲೈಮ್ಯಾಕ್ಸ್ ಏನಾಗಲಿದೆ? ಬಿಜೆಪಿ ಪಾಲಿಗೆ ಹ್ಯಾಪಿ ಎಂಡಿಂಗಾ ಅಥವಾ ಮೈತ್ರಿ ಸರ್ಕಾರದ ಪಾಲಿಗೆ ಮತ್ತೆ ಬ್ರೇಕಾ? ಗೊತ್ತಿಲ್ಲ. ಎಸ್, ವಿಜಯದಶಮಿ ಆಯ್ತು, ಡಿಸೆಂಬರ್ ಡ್ರಾಕುಲಾ ಆಯ್ತು, ಸಂಕ್ರಾಂತಿನೂ ಆಯ್ತು, ಬಜೆಟ್ಗೆ ಟೈಮ್ ಬಾಂಬ್ ಇಟ್ರು, ಕೊನೆಗೆ ಆಪರೇಷನ್ಗೆ ರೋಗಿನೂ ಸಿಗ್ಲಿಲ್ಲ. ಆಪರೇಷನ್ ಮಾಡೋಕ್ ಹೋದವ್ರಿಗೆ ಕೊನೆಗೆ ಸಿಸೇರಿಯನ್ ಆಗಿದ್ದು ನೋಡಿದ್ವಿ. ಈಗ ಮತ್ತದೇ ಮಹಾಭಾರತ ಶುರುವಾಗಲಿದೆ. ಈ ಬಾರಿ ಅಗೇನ್ ಮೇ 23ಕ್ಕೆ ಡೆಡ್ ಲೈನ್ ಇಟ್ಟಿದ್ದಾರೆ. ಹಾಗಾದ್ರೆ ಆಪರೇಷನ್ ಪಾರ್ಟ್ 5 ಆದ್ರೂ ಹ್ಯಾಪಿ ಎಂಡಿಂಗ್ ಆಗುತ್ತಾ? ಮತ್ತದೇ ರೀಲ್ ಬಿಡ್ತಾರಾ? ಏನಾಗಲಿದೆ ಮೈತ್ರಿ ಸರ್ಕಾರದ ಕತೆ? ಶುರುವಾಗಲಿದೆ ಮತ್ತದೇ ರಾಮಾಯಣ ಮಹಾಭಾರತ. ಈ ಬಾರಿಯಾದರೂ ಆಪರೇಷನ್ ಪಾರ್ಟ್ 5 ಸಕ್ಸಸ್ ಆಗುತ್ತಾ? ಎಲೆಕ್ಷನ್ ಮುಗಿತಿದ್ದ ಹಾಗೆ ಮತ್ತದೇ ರಾಜ್ಯ ರಾಜಕಾರಣದಲ್ಲಿ ಅದೇ ರಾಮಾಯಣ ಮಹಾಭಾರತ ಶುರುವಾಗಲಿದೆ. ಇದಕ್ಕೆ ಈಗಾಗಲೇ ಬಿಜೆಪಿ ಮುಖಂಡರ ಸ್ಟೇಟ್ಮೆಂಟ್ಗಳೇ ಕಾರಣ. ಅಲ್ಲದೆ ರಮೇಶ್ ಜಾರಕಿಹೊಳಿ ಈಗಾಗಲೇ ಬಿಜೆಪಿ ಪರ ಕ್ಯಾಂಪೇನ್ ಮಾಡಿದ್ದಾರೆ. ಅದು ತಮ್ಮನ ಗೋಕಾಕ್ ಕ್ಷೇತ್ರದಲ್ಲೇ ಬಿಜೆಪಿ ಸಂಸದ ಅಭ್ಯರ್ಥಿ ಪರ ಕೆಲಸ ಮಾಡುವಂತೆ ಬೆಂಬಲಿಗರಿಗೆ ಸೂಚಿಸಿದ್ದಾರೆ. ಹಾಗಾಗಿ ರಮೇಶ್ ಜಾರಕಿಹೊಳಿಯಿಂದ ಸರ್ಕಾರಕ್ಕೆ ಕಂಟಕ ಅಂತ ಸ್ವತಃ ತಮ್ಮನೇ ಹೇಳಿರೋದ್ರಿಂದ ಅಸಡ್ಡೆ ಮಾಡೋ ಹಾಗೆ ಇಲ್ಲ. ಬಟ್ ಇಂಥ ವಿಚಾರಗಳು ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳನ್ನ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯದ ನಾಯಕತ್ವ ಡಿಸೈಡ್ ಮಾಡುತ್ತೆ. ನಮ್ಮ ಅನಿಸಿಕೆ ಅಥವಾ ನಮ್ಮ ಹೇಳಿಕೆ ಮೇಲೆ ಅದು ಡಿಪೆಂಡ್ ಇರೋದಿಲ್ಲ. ಖಂಡಿತ ಇಲ್ಲ, ಎಲ್ಲರನ್ನೂ ಗಣನೆಗೆ ತೆಗೆದುಕೊಳ್ತಾರೆ, ಸಾಧಕ ಬಾಧಕ ವಿಚಾರ ಮಾಡ್ತಾರೆ. ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಪಕ್ಷವನ್ನು ಯಾರೂ ರೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಸುಲಭವಾಗಿ ರೈಡ್ ಮಾಡ್ತೀವಿ ಅಂದರೆ ಅದು ಮೂರ್ಖತನದ ಪರಮಾವಧಿ. ಪಕ್ಷ ತನ್ನ ಯಾವಾಗ ಯಾವ ಸಂದರ್ಭದಲ್ಲಿ ಏನು ಡಿಸಿಷನ್ ತೊಗೊಳ್ಬೇಕೋ ಅದನ್ನು ತಗೊಳುತ್ತೆ. ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಅವ್ರು ಹೋದ್ಮೇಲೆ ಮಾತಾಡ್ತೀನಿ. ಇಲ್ಲ ನೋ ಐಡಿಯಾ ಎಟ್ ಆಲ್. ಅವ್ರು ಹೋಗಲಿ, ಆಮೇಲೆ ನಾವು ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಿದೆ, ಅವ್ರ ಬಗ್ಗೆ ಮಾತಾಡೋದು ಆಮೇಲೆ ಮಾತಾಡೋದು. ನೋ ಐಡಿಯಾ ಎಟ್ ಆಲ್. ಅವ್ರ ಮನೆಯಲ್ಲೇ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು, ಅವರ ಸಹೋದರರೇ ಅಲ್ವಾ? ಅಲ್ಲ, ಅವ್ರು ರಿಸೈನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಸೀನಿಯರ್ಸ್ ಇದ್ದಾರಲ್ಲ, ಹಿರಿಯ ಮುಖಂಡರಿದ್ದಾರಲ್ಲ, ಸಿದ್ದರಾಮಯ್ಯರಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರು ಮಾತಾಡ್ತಾರೆ. ಇನ್ನು ಅಮಿತ್ ಶಾ ಕೂಡ ರಮೇಶ್ ಜಾರಕಿಹೊಳಿಗೆ ಸುಪಾರಿ ಕೊಟ್ಟಿದ್ದಾರೆ. ಮೊದಲೇ ತಮ್ಮ ಸಚಿವ ಸ್ಥಾನ ಕಿತ್ತುಕೊಂಡಿದ್ದರಿಂದ ಸಿದ್ದು ಮೇಲೆ ಮುನಿಸಿಕೊಂಡಿರುವ ರಮೇಶ್ ಆದ್ಯ ಗುರುವಿನ ಮಾತು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಎನ್ನಲಾಗ್ತಾ ಇದೆ. ಹಾಗಾಗಿ ಎಲೆಕ್ಷನ್ ಮುಗಿತಿದ್ದ ಹಾಗೆ ಸರ್ಕಾರಕ್ಕೆ ಖೆಡ್ಡ ತೊಡೋದಕ್ಕೆ ರಮೇಶ್ ಜಾರಕಿಹೊಳಿ ರೆಡಿಯಾಗಿದ್ದು, ಇದು ಮೈತ್ರಿ ನಾಯಕರಿಗೆ ತಲೆ ಬಿಸಿಯನ್ನ ಉಂಟು ಮಾಡಿದೆ. ಗಣೇಶ ಚತುರ್ಥಿ, ವಿಜಯದಶಮಿ, ಸಂಕ್ರಾಂತಿ, ಶಿವರಾತ್ರಿ ಆಯಿತು.
ವರ್ಷ ಮುಗಿಯೋದ್ರೊಳಗೆ ತರ್ತಾರ ಮೈತ್ರಿ ಸರ್ಕಾರಕ್ಕೆ ಕುತ್ತು. ಮೈತ್ರಿ ಸರ್ಕಾರ ರಚನೆ ಆದಾಗಿನಿಂದಲೂ ಬಿಜೆಪಿ ಒಂದೊಂದೇ ಡೆಡ್ಲೈನ್ ಕೊಡ್ತಾ ಬಂತು. ಗಣೇಶ ಚತುರ್ಥಿ, ವಿಜಯದಶಮಿ, ಶಿವರಾತ್ರಿ ಅಂತ ಮೈತ್ರಿ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟು ಬಿಜೆಪಿನೇ ಸುಸ್ತಾಗಿ ಹೋಗಿತ್ತು. ಏನೆಲ್ಲ ಕಸರತ್ತು ಮಾಡಿದ್ರೂ ಮೈತ್ರಿ ಸರ್ಕಾರದ ಬುಡ ಅಲ್ಲಾಡಿಸೋದಕ್ಕೆ ಆಗಿರಲಿಲ್ಲ. ಆದರೆ ಬಜೆಟ್ ಅಧಿವೇಶನದ ಹೊತ್ತಲ್ಲಿ ಇನ್ನೇನು ಸರ್ಕಾರವೇ ಮುಳುಗೋಯ್ತು ಅನ್ನೋ ರೇಂಜ್ಗೆ ಹೋಗಿತ್ತು. ಆದರೆ ಕೊನೆ ಹೊತ್ತಲ್ಲಿ BSY ಆಪರೇಷನ್ ಆಡಿಯೋ ಬಟ ಬಯಲಾಗೋಯ್ತು. ಇನ್ನು ಮೊದಲು ಈ ಆಡಿಯೋ ನಂದಲ್ಲ ಅಂದ BSY ದಿನ ಕಳೆದಂತೆ ಆಡಿಯೋ ನಂದೆ, ಆದರೆ ಇದು ನನ್ನ ವಿರುದ್ಧ ಮಾಡಿರುವ ಷಡ್ಯಂತ್ರ ಅಂತ ಹೇಳಿಕೆ ಕೊಟ್ಟರು. ಆದರೆ ಯಾವಾಗ ಈ ಆಡಿಯೋ ಬಯಲಾಯಿತೋ ಅಲ್ಲಿಗೆ ಬಿಜೆಪಿಗೆ ಬರ್ತೀನಿ ಎಂದಿದ್ದ ಲಿಂಗಾಯತ ಶಾಸಕರೆಲ್ಲ ಸೈಲೆಂಟ್ ಆದರು. ಯಡಿಯೂರಪ್ಪ ಅಂತೂ ಫುಲ್ ಸೈಲೆಂಟ್. ಬಿಜೆಪಿಯಲ್ಲೇ ಖುದ್ದು ಅಮಿತ್ ಶಾ, ಮೋದಿ BSY ಮೇಲೆ ಗರಂ ಆಗಿ ಹೋದರು. ಹಾಗಾಗಿ ಈ ಬಾರಿ BSYಗೆ ಸುಪಾರಿ ಕೊಡದೆ ರಮೇಶ್ ಜಾರಕಿಹೊಳಿಗೆ ನೇರವಾಗಿ ಸುಪಾರಿ ಕೊಟ್ಟಿದ್ದಾರಂತೆ ಅಮಿತ್ ಶಾ. ಹಾಗಾಗಿ ಫುಲ್ ಲೋಡ್ ಆಗಿರೋ ರಮೇಶ್ ಜಾರಕಿಹೊಳಿ ಎಲೆಕ್ಷನ್ ಮುಗಿತಿದ್ದ ಹಾಗೆ JDS ಮತ್ತು ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಲಿದ್ದಾರಂತೆ. ಮೊದಲೇ ಹೇಳಿದಂತೆ ಈಗಾಗಲೇ 4-5 ಮಂದಿ ಸಂಪರ್ಕದಲ್ಲಿದ್ದಾರೆ. ಲಿಂಗಾಯತ ಶಾಸಕರು ನೀವು ನಂಬರ್ ಹೆಚ್ಚಿಸಿಕೊಳ್ಳಿ, ನಾವು ಕೊನೆ ಗಳಿಗೆಯಲ್ಲಿ ಬಂದು ಕೈ ಜೋಡಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರಂತೆ. ಹಾಗಾಗಿ ಈಗ ರಮೇಶ್ ಜಾರಕಿಹೊಳಿ ಶಾಸಕರ ತಲೆ ಎಣಿಸೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಆಪರೇಷನ್ ಕಮಲ ಪಾರ್ಟ್ 5 ಎಲೆಕ್ಷನ್ ಮುಗಿತಿದ್ದ ಹಾಗೆ ಸಕ್ಸಸ್ ಆಗ್ಬಿಡುತ್ತಾ? 1 ವೋಟಲ್ಲಿ 2 ಸರ್ಕಾರ ಬಂದ್ಬಿಡುತ್ತಾ? ರಿಸಲ್ಟ್ ಬರಬೇಕು, ಉತ್ತರ ಸಿಗಬೇಕು ಅಷ್ಟೇ. ಒಟ್ನಲ್ಲಿ ಬಿಜೆಪಿ ಹಳೆ ರೋಗಿಗೆ ಮತ್ತೆ ಹೊಸ ಆಪರೇಷನ್ ಮಾಡೋಕೆ ಹೊರಟಿದೆ. ಮೇ 23ರ ನಂತರ ಸರ್ಕಾರ ಬೀಳಿಸೋದೇ ಅಂತ ರೆಡಿಯಾಗಿದ್ದಾರೆ. ಮುಂದೇನಾಗುತ್ತೆ ಕಾದು ನೋಡೋಣ. ಇದೇ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.